ನಮಸ್ಕಾರ, ನಾನು ಶಂಕರ್ ತುಂಟಾಪುರ್, ಕನ್ನಡ ಡಿವಿ ನ್ಯೂಸ್ ಕರ್ನಾಟಕ. ಕರ್ನಾಟಕ ರಾಜ್ಯ ಆದಿಜಾಂಬವ ಸಂಘದ ರಾಜ್ಯ ಅಧ್ಯಕ್ಷರು ಹಾಗೂ ದೇವದುರ್ಗ ಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಮಾಜಿ ಸಚಿವರು ಮತ್ತು ಜೆಡಿಎಸ್ ರಾಜ್ಯ ಕಾರ್ಯಾಧ್ಯಕ್ಷರಾದ ಶ್ರೀ ಹನುಮಂತ ಪಾಲ್ಕೋಡ್ ಅಣ್ಣನವರಿಗೆ 67ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭ ಕೋರುವವರು ಕರ್ನಾಟಕ ರಾಜ್ಯ ಆದಿಜಾಂಬವ ಸಂಘದ ಉಪಾಧ್ಯಕ್ಷರು ಶ್ರೀ ಪರಶುರಾಮ್ ರೋಣಿಹಾಳ, ಎಂಆರ್ ದೊಡ್ಡಮನಿ ವಿಜಯಪುರ ಜಿಲ್ಲಾಧ್ಯಕ್ಷರು, ಲಚ್ಚಪ್ಪ ಮಾದರ್ ಜಿಲ್ಲಾ ಉಪಾಧ್ಯಕ್ಷರು ಹಾಗೂ ವಿಜಯಪುರ ಜಿಲ್ಲಾ ಸಮಿತಿ ಹಾಗೂ ತಾಲೂಕು ಸಮಿತಿ ವತಿಯಿಂದ ಅಣ್ಣನವರಿಗೆ 67ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಡಿವಿ ನ್ಯೂಸ್ ಕರ್ನಾಟಕ, ವಿಜಯಪುರ. ಜಿಲ್ಲೆಗೆ ಆಗಮಿಸಿರುವಂತ ಧೀಮಂತ ನಾಯಕರು ಆದಿಜಾಂಬವ ಮಾತಾಂಗ ಪುತ್ರರಾದಂಥ ಹನುಮಂತಪ್ಪ ಪಾಲ್ಕೋಡ್ ಸಾಹೇಬ್ರವರಿಗೆ ವಿಜಯಪುರ ಜಿಲ್ಲೆಯಿಂದ ನಮ್ಮ ಆದಿಜಾಂಬವ ಸಂಘಟನೆ ವತಿಯಿಂದ ಅವರಿಗೆ ಹುಟ್ಟುಹಬ್ಬವನ್ನು 67ನೇಯ ಹುಟ್ಟುಹಬ್ಬವನ್ನು ಅವರಿಗೆ ಶುಭ ಕೋರಲಿ, ಅವರಿಗೆ ಇನ್ನಿಷ್ಟು ಹೆಚ್ಚಿನ ಆಶಾದಾಯಕ ಕೊಡಲಿ. ಅವರಿಗೆ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಹೆಚ್ಚಿನ ಆರೋಗ್ಯ ಮತ್ತು ಆಯುಷ್ಯ ಕೊಟ್ಟು ಇನ್ನೂ ಅವರು ಈ ಹೆಚ್ಚಿನ ಜನಾಂಗದ ಹೋರಾಟಕ್ಕೆ ಅವರು ಶಕ್ತಿ ತುಂಬಲಿ. ಅವರು ಇನ್ನೂ ಒಮ್ಮೆ ಹೊಳ್ಳಿ ವಿಧಾನಸೌಧಕ್ಕೆ ಹೋಗಿ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಕಾಣಬೇಕು ನಾವು ಅಂತ ಹೇಳಿ ಅವರಲ್ಲಿ ಕೇಳ್ಕೊಂಡು ಅವರಿಗೆ ದೇವರು ಇನ್ನೂ ಆಯಸ್ಸ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಆ ದೇವರ ಬಳಿ ನಮ್ಮ ಜಿಲ್ಲೆಯ ವತಿಯಿಂದ ಪ್ರಾರ್ಥಿಸ್ತೇನೆ. ಸಾಹೇಬರು ನಮ್ಮ ಜೊತೆ ಬಹಳ ಅಚ್ಚುಕಟ್ಟಾಗಿ ಅವರು ನಡೆದು ಬಂದ ದಾರಿಯನ್ನು ತಿಳಿಸಿಕೊಟ್ಟರು. ನನಗೆ ಬಹಳ ಖುಷಿ ಅನಿಸ್ತು. ಪ್ರಥಮ ಬಾರಿಗೆ ಅವರು ಒಂದು ಶಿಕ್ಷಣ ಸಂಸ್ಥೆಯನ್ನು ಅತ್ಯಂತ ಬಡ ವಿದ್ಯಾರ್ಥಿಗಳಿಗೆ, ನಾನು 50 ಜನ ವಿದ್ಯಾರ್ಥಿಗಳನ್ನಿಟ್ಟು ಅವರಿಗೆ ಹಗಲಿರುಳು ಶ್ರಮ ಪಟ್ಟಿದ್ದೀನಪ್ಪ. ನಮ್ಮ ಸಮಾಜದ ಜನ ಆಗಲಿ, ಇತರ ಯಾವುದೇ ಸಮಾಜದ ಜನ ಆಗಲಿ, ಬಡ ವಿದ್ಯಾರ್ಥಿಗಳು ಕಲಿತು ಶಿಕ್ಷಣದಿಂದ ಮುಂದೆ ಬರಲಿ ಅಂತಕ್ಕಂಥದ್ದು ಮಾಡಿದ್ದೀನಿ ಅಂತಂದ್ರು. ಸಾಹೇಬರು ಕೂಡ ಅವರು ಉನ್ನತ ವ್ಯಾಸಂಗ ಅಧ್ಯಯನ ಮಾಡಿದ್ದಾರೆ. MA, B.Ed, LLB ಆಗಿದೆ ಸಾಹೇಬರು ಕೂಡ. ಇಂತಹ ಒಂದು ಶಿಕ್ಷಣ ಪಡೆದರೂ ಕೂಡ ಸಾಹೇಬರು ಅವರು ನೌಕರಿಯನ್ನ ಆಶಾದಾಯಕವಾಗಿ ವಿಚಾರ ಮಾಡಲಿಲ್ಲ. ಇವತ್ತ ನಮ್ಮ ಸಮಾಜವನ್ನು ಹೋರಾಟದಿಂದ, ನಾಯಕತ್ವದಿಂದ ಕಟ್ಟಿ ನಮ್ಮ ಸಮಾಜವನ್ನು ಸುಧಾರಿಸಬೇಕು, ಸಮಾಜವನ್ನು ಮುಂದೆ ತರಬೇಕಂತಕ್ಕಂಥ ಒಂದು ಪಣ ತೊಟ್ಟು ಶಿಕ್ಷಣ ಕ್ಷೇತ್ರಕ್ಕೆ ಅತ್ಯಂತ ಒತ್ತು ಕೊಟ್ಟು ಇವತ್ತು ಅವರು ದೇವದುರ್ಗ ಇದರ ಒಂದು MLA ಮತಕ್ಷೇತ್ರದ MLA ಕೂಡ ಆಗಿದ್ರು, ಮಾಜಿ ಸಚಿವರು ಕೂಡ ಆಗಿ ಅವರು ಒಂದು ಸರ್ಕಾರದಲ್ಲಿ, ಧನಗತ ಸರ್ಕಾರದಲ್ಲಿ ಮಹತ್ವಾಕಾಂಕ್ಷಿ ಕಾರ್ಯಗಳನ್ನು ಮಾಡಿದ್ದಾರೆ. ಅದರ ಜೊತೆಗೆ ಯಥೇಚ್ಛವಾಗಿ ಸಮಾಜಕ್ಕೆ ಅತಿ ಅನನ್ಯ ಬಂಧವನ್ನು ಇಟ್ಕೊಂಡು ಸಮಾಜದ ಪೂರಕ ಕಾಳಜಿಯನ್ನು ವಹಿಸಿಕೊಂಡು ಇವತ್ತು ಒಳ ಮೀಸಲಾತಿ ಹೋರಾಟದ ಒಂದು ಹಲವಾರು ಹೋರಾಟಗಳನ್ನ ಹುಬ್ಬಳ್ಳಿಯಲ್ಲಿ ಒಂದು ಮಹಾನ್ ಸಭೆ ಕಾರ್ಯಕ್ರಮ ಆಗಬೇಕಾಗಿತ್ತು ಅಂತಂದ್ರ ಆ ಕಾರ್ಯಕ್ರಮಕ್ಕೆ ಬಹಳ ಮುಂದಾಳತ್ವ ವಹಿಸಿಕೊಂಡು ಕೀರ್ತಿಯ ಪತಾಕೆ ಯಾರಿಗೆ ಸಲ್ತಾ ಇದೆ ಅಂತಂದ್ರ ನಮ್ಮ ಹನುಮಂತ ಪಾಲ್ಕೋಡ್ ಸಾಹೇಬರಿಗೆ ಸಲ್ತಾ ಇದೆ. ಇವತ್ತು ಮೊನ್ನೆ ನಮಗೆ ಒಳ ಮೀಸಲಾತಿ ಜಾರಿ ಆಗ್ಬೇಕಾಗಿತ್ತಂದ್ರ ನಿರಂತರ ನಮ್ಮ ಜೊತೆಯಲ್ಲಿ ಇವತ್ತು ಬಿಸಿಲು, ಮಳೆ, ಚಳಿ ಎನ್ನದೆ ನಾವು ಎಲ್ಲಿ ಕರೀತಾ ಇದ್ದೇವೆ, ಮುದ್ದೇವಾಳ ತಾಲೂಕಿಗೆ ಬಂದ್ರು. ಮತ್ತೆ ಇದೇ ಗುಲ್ಬರ್ಗ ಡಿಸ್ಟಿಕ್ ಆಗಿರ್ತಕ್ಕಂಥ ಈ ಕೆಂಬಾಯಿಯಲ್ಲಿ ಕೂಡ ಒಂದು ಕಾರ್ಯಕ್ರಮ ನಡೆಸಿದ್ರು. ಸುಮಾರು ಬಾರಿ ಈ ಒಳ ಮೀಸಲಾತಿ ವಿಚಾರದಲ್ಲಿ ವಿಜಯಪುರ ಜಿಲ್ಲೆಗೆ ಆಗಮಿಸಿ ನಮಗೆ ಒಳ್ಳೆಯ ಸಲಹೆ ಸಹಕಾರವನ್ನು ನೀಡಿ ಇವತ್ತು ನಮ್ಮ ಸಮಾಜಕ್ಕೆ ಒಳ ಮೀಸಲಾತಿ ಜಾರಿ ಆಗಕ್ಕ ಅತ್ಯಂತ ಪ್ರಮುಖ ಕಾರಣೀಕರ್ತರು ಅಂತ ಹೇಳಿದ ಮತ್ತೊಮ್ಮೆ ಇವರಿಗೆ ನಾವೆಲ್ಲ ಸಮಾಜದವರು ಅವರಿಗೆ ಒಗ್ಗೂಡಿಸಿ ಶಕ್ತಿ ತುಂಬಿ ಮತ್ತು ಅವರಿಗೆ ವಿಧಾನಸೌಧತ್ತ ಕಳಿಸುವಂತ ಕೆಲಸ ಮಾಡೋಣ ಅಂತ ಹೇಳ್ತಾ ಒಂದು ಆಶಾದಾಯಕ ಒಂದು ವ್ಯಕ್ತಪಡಿಸಿ ಮತ್ತೊಮ್ಮೆ ಸಭೆಗೆ ಜನ್ಮದಿನ ಶುಭಾಶಯಿಸಿ ಎಲ್ಲಾ ನಾಯಕರಿಗೂ ಕೂಡ ವಂದಿಸ್ತಾ ನನ್ನ ಒಂದೆರಡು ಮಾತಾಡಿದ್ದಾರೆ. ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ನಾವು ಸಾಹೇಬರಿಗೆ ನಾವು JDS ಪಕ್ಷದೊಳಗೆ 2008ರಲ್ಲಿದ್ದ ದೊಡ್ಡವರು. ನಾವು ಇನ್ನೂರಿಗೆ ಸಾಹೇಬರಿಗೆ ಭೇಟಿನೇ ಆಗಿಲ್ಲ. ಬಸವಣ್ಣವರಿಗೆ 2-3 ಸಲ ಬದಲಾವಣೆಗೆ ಸಾಹೇಬರನ್ನ ಭೇಟಿ ಆಗಬೇಕು ಅಂತ ಹೇಳಿದ್ವಿ. ಹೋಗನ್ರಿ, ಸಾಹೇಬರಿಗೆ ಆರಾಮಿರಲಿಲ್ಲ, ಇದು ಆಪರೇಷನ್ ಮಾಡ್ಕೊಂಡವರು, ಹುಬ್ಳಿಗೆ ಹೋಗಿ ಬರೋಣ ಅಂತೇಳಿ ವಾರದ ಮುಂಚೆನೆ ಹೇಳಿದರು. ಇವಾಗ ಬೆಳಗ್ಗೆ ಏನದ ಮುಂಜಾನೆ ಎದ್ದ ತಕ್ಷಣ 9 ಗಂಟೆಗೆ ಫೋನ್ ಮಾಡಿ ಸಾಹೇಬರು ಬರಕತ್ತಾರೆ, ನಾವೇ ಆ ಕಡೆ ಹೋಗ್ತಿದ್ದೆ, ಸಾಹೇಬ್ರೆ ಈ ಕಡೆ ಹೊರಟಾರ, ಹುಟ್ಟುಹಬ್ಬ ಐತಿ ಅಂತೇಳಿ ಹೇಳಿದ್ರು. ನಾವೇನದ 120 ಕಿಲೋಮೀಟರ್ ದೂರದಿಂದ ಏನದ ಸಾಹೇಬರಿಗೆ ಭೇಟಿ ಆಗಕ ಅಲ್ಲಿಂದ ಬಂದ್ವಿ. ಎಲ್ಲ ಬಸವ ಅಣ್ಣವರು ನಮ್ಗೆ ಭಾಳ ಇಲ್ಲಿ ಅನ್ನೋರ ಸಂಘಟನೆ ವಿಷಯವಾಗಿ, ಪಕ್ಷದ ವಿಷಯವಾಗಿ ಭಾಳ ಇದು ಮಾಡಕತ್ತಾರು. ಅವರಿಗೂ ಮುಂದೆ ನಿಮ್ಮ ಥರ ಅವರು ಅಧಿಕಾರ ಹಿಡೀಲಿ, ಅವರಿಗೂ ಒಂದು ಶಾಸಕ
ಶಾಸಕ ಆಕಾಂಕ್ಷಿಗಳಾದವ ಅವರಿಗೆ ಒಂದು ಮೀಸಲಾತಿ ಕ್ಷೇತ್ರದಲ್ಲಿ ಒಂದು ಟಿಕೆಟ್ ಕೊಡಿಸುವಂಥ ವ್ಯವಸ್ಥೆ ನಾವು ಹಿರಿಯರು ಮಾಡಬೇಕು. ಅವರಿಗೆ ಒಂದು ಅಧಿಕಾರದ ನೋಡೋಕ್ಕೂ ಆಶಯ ಅದ. ನಿಮಗೂ ಒಂದು ದೊಡ್ಡ ಹುದ್ದೆ ಇನ್ನೂ ಸಿಗಲಿ, ನೀವು ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಅಂತ ಹೇಳಿ ನಮ್ಮ ಅವರು ಬರ್ರಿ ಬರ್ರಿ ಅಂತ ನಮ್ಮ ಮಾಸ್ತರ ಮುತ್ತೂರು ಹೇಳಿದ್ರೆ ನಮ್ಮ ಸ್ನೇಹಿತರೆಲ್ಲ ಬಂದರೆ, ನಮ್ಮ ಸಮಾಜದೆಲ್ಲ ಪದಾಧಿಕಾರಿಗಳು ಬಂದರೆ ಬರಬೇಕು ಅಂತೇಳಿ ನನಗೆ ತುಂಬ ಸಂತೋಷ ಆಯಿತು. ಬಹುಶಃ ನಾನು ಕರ್ನಾಟಕ ರಾಜ್ಯದಲ್ಲಿ ಈ ಸಲ ಈ ಬರ್ತ್ಡೇ ಮಾಡ್ಕೊಂಡು ತಮ್ಮ ಹೋದಾಗಿಂದ ಬರ್ತಡೇನ ನಮ್ಮ ತಮ್ಮನ ಬರ್ತಡೇ ಮಾಡಿ ಮಾಡ್ತೇನೆ. ನನ್ನ ಬರ್ತಡೇ ಮಾಡ್ತೇನೆ, ದೊಡ್ಡ ಮನುಷ್ಯನ ತಮ್ಮ ಆತನ ಬರ್ತಡೇ ಮಾಡೋ ಮೂಲಕ ನಾನು ಸಂತೋಷ. ಆ ಕಾರಣಕ್ಕಾಗಿ ಇವತ್ತು ನೀವು ನಾನು ಬರ್ತಡೇ ಮಾಡಿದ್ದೀರಿ. ನಿಮ್ಮ ಉಪಕಾರ, ನಿಮ್ಮ ಪ್ರೀತಿ, ವಿಶ್ವಾಸ, ನಂಬಿಕೆ, ನಿಮ್ಮ ಆಶೀರ್ವಾದ, ನಿಮ್ಮ ಅನುಗ್ರಹ ಸದಾಕಾಲ ನನಗೆ ಕೈ ಮುಗಿದು ಪ್ರಾರ್ಥನೆ ಮಾಡಿ. ಮತ್ತು ಏನಂತಂದರೆ ನನಗೆ ಇಷ್ಟು ಪ್ರೀತಿ ತೋರಿಸಿದ್ದೀರಿ ಮತ್ತು ನೀವು ತಮ್ಮನ ಸಮಾನರಾಗಿ ನೀವು ನೋಡಿದ್ದೀರಿ. ನನ್ನ ತಮ್ಮನಿಗಿಂತ ಹೆಚ್ಚು ಪ್ರೀತಿ ಮಾಡ್ತೀರಿ. ನಿಮ್ಮ ಪ್ರೀತಿ ಸದಾಕಾಲ ನನ್ನಲ್ಲಿರ್ತದಂತ ಭಾವಿಸ್ತೀನಿ. ಮತ್ತು ಇದ್ರ ಜೊತೆಯಲ್ಲಿ ಏನಂತಂದರೆ ನಾನು ಭಾಳಷ್ಟು ಸಲ ನಮ್ಮ ರೋಹಿಣಿ ಅವ್ರ ಮಾತೆಲ್ಲಕ್ಕಿಂತ ಇರ್ತೀನಿ. ಆಗಲಿಂದ ಮೇಷ್ನ ಅದಕ್ಕೆ ನಾವು ಮಾತಾಡಿಸ್ಕೊಂಡ್ರೆ ಇವಾಗ ನಮಗೆ ಕೊಡಂಗಿಲ್ಲ ಅಂತೇಳಿ ಅನೇಕ ಕೂಡಲೇ ಕೆದಕದು ನಮ್ಮನ್ನು ಮಾತಾಡ್ಸೋದು ಕೊಡಾಗಿಲ್ಲಿತ್ತ ಅಂತ. ಆದರೂ ಕೂಡ ಬೆಳಗ್ಗೆ ನಾನು ಇವ್ರನ್ನ ಮಾತಾಡಿಸ್ತೀನಿ. ಎಲ್ಲಿ ಹೋಗಿದ್ದೀರಿ ನೀವು? ವಾಕ್ ಹೋಗಿ ಬಂದಣ್ಣ, ಈಗ ನನ್ನ ಮನೆಗೆ ಬಂದೆ. ಮೇಷ್ಟ್ರೆ ನೀವೆಲ್ಲಿ? ಈಗ ವಾಕ್ ಹೋಗಿ ಕಾಯಿಪಲ್ಲೆ ಅಂತಾರಲ್ಲ, ಹಾಲು ಕಾಯಿಪಲ್ಲೆ ಅಂತ ಹೊಂಟಿ ನನ್ನ ಮನೆಗೆ. ಅಂದರೆ ಅರ್ಲಿ ಇನ್ ದ ಮಾರ್ನಿಂಗ್ ನಾನು ನನ್ನ ತಮ್ಮನವ್ರನ್ನ ಮಾತಾಡ್ಸಂಗಿಲ್ಲ, ನಾನು ರೋಣಿ ಹಾಳನ್ನು ಮಾಸ್ಟ್ರನ್ನ ಮಾತಾಡಿಸ್ತೀನಿ. ಅದ್ರ ಜೊತೆಗೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಮ್ಮ ಕಡ್ಯಾಳನ್ನು ಮಾತಾಡ್ತೀನಿ. ಮೊದಲು ನಾನು ಅಂಬಾರಾಯಿನ ಮಾತಾಡ್ತಿದ್ದೆ, ಪಾಪ ಅಂತ ನಮ್ಮನ್ನು ಬಿಟ್ಟು ಹೋದ. ರಾಯಚೂರು ಜಿಲ್ಲೆಯಲ್ಲಿ ನಮ್ಮ ನರಸಪ್ಪ ಮಾತಾಡಿಸ್ತೀನಿ. ಸಮಾಜದ ಬಗ್ಗೆ ಯಾರ್ಯಾರಿಗೆ ಮತ್ತು ಮೈಸೂರಿನಲ್ಲಿ ಒಬ್ಬರು ಮಂಜುನಾಥ್ ಅಂತ ಮಾತಾಡ್ತೀನಿ. ದೇವನಹಳ್ಳಿಯಲ್ಲಿ ಒಬ್ಬರು ಮೂರ್ತಿ ಅಂತ ಮಾತಾಡಿಸ್ತೀನಿ. ಸಮಾಜದ ಬಗ್ಗೆ ಅತ್ಯಂತ ಕಾಳಜಿ, ಕಳಕಳೆ, ಅಭಿಮಾನ ಮತ್ತು ನಂಬಿಕೆ, ಸೇವಾ ಮನೋಭಾವನೆ ಇರ್ತಕ್ಕಂಥವ್ರನ್ನ ಮೊದಲು ನಾನು ಅವ್ರನ್ನ ಸ್ಮರಣೆ ಮಾಡ್ತೇನೆ ಮತ್ತು ನೆನೆಸ್ತೇನೆ ಬೆಳಗ್ಗೆ. ಏನಂತಂದರೆ ನೋಡಿ, ಇದು ಭಾಳ ಕರ್ನಾಟಕ ರಾಜ್ಯದಲ್ಲಿ ಭಾರತಕ್ಕೆ ಹೋಗೋದು ಬೇಡ. ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೀನಾಯ ಸ್ಥಿತಿನಲ್ಲಿ ಯಾವುದಾದ್ರೂ ಒಂದು ಸಮಾಜ ಬದುಕ್ತಿದ್ರೆ ಅದು ಮಾದಿಗ ಸಮಾಜ. ಅಂದರೆ ನೀವು ನಂಬ್ತೀರಿ, ನಾನು ನಂಬ್ತೀನಿ. ಮೊದಲು ದಲಿತ ಸಂಘರ್ಷ ಸಮಿತಿ ಹುಟ್ಟಾಕಿದ್ದೆ ಮಾದರು. ಮಗ ನಮ್ಮ ಕೃಷ್ಣಪ್ಪ ಹುಟ್ಟದೆ ಹೋಗಿದ್ರೆ ದಲಿತ ಸಂಘರ್ಷ ಸಮಿತಿ ಹುಟ್ಟುತ್ತಿಲ್ಲ. ಕೃಷ್ಣಪ್ಪ ಹುಟ್ಟಿದಂತ ದಲಿತ ಸಂಘರ್ಷ. ನಾನು ಹುಟ್ಟಿದೆ ಹೋಗಿದ್ರೆ ಮಾದ್ರೆ ಹುಟ್ಟುತ್ತಿದ್ದಿಲ್ಲ, ಮಾದ್ರ ಹೆಸರೇ ಹುಟ್ಟುತ್ತಿದ್ದಿಲ್ಲ. ಹಾಗೆ ಮಾದ್ರ ಬಗ್ಗೆ ಮಾತಾಡೋನೇ ಇರ್ತಿರ್ಲಿಲ್ಲ. ಹಿಂಗೆ ಏನಾಗಿದೆ, ಈ ಸಮಾಜ ಎಷ್ಟು ಹೀನಾಯ ಸ್ಥಿತಿನಲ್ಲಿದೆ ಅಂದರೆ 1973, 74, 74, 75, 76, 77, 78 ತನಕ 26 ಜನ MLA ನಾವು. 26 ಅಮಾಂಗ್ ದಿ 36 ಅಸೆಂಬ್ಲಿ ಮೆಂಬರ್, ವಿ ಆರ್ ದಿ 26 ಮೆಂಬರ್ ಆಫ್ ದಿ ಅಸೆಂಬ್ಲಿ. ನಾವು 26 ಜನ ಅಸೆಂಬ್ಲಿ ಮೆಂಬರ್ ಆಗಿದ್ದೀವಿ. ಇವತ್ತು ನಮ್ಮ ದುರ್ದೈವ ಏನಾಗಿದೆ ಅಂತ ಕೇಳಿದ್ರೆ, ಡೋರು, ಸಮಗಾರು, ಮಾದರು ಕೂಡಿದ್ರೆ 8 ಮಂದಿ ಅಂದ್ರೆ 6 ಮಂದಿ. ಇಬ್ಬರು ಡೋರ್ನ ತೆಗೆದ್ರೆ ನೀವು 4 ಮಂದಿ, ಒಟ್ಟು 8 ಜನ. ಭೋವಿ ಜನಾಂಗ 8, ಲಮ್ಮಣಿಯವರು 7, 14 ಜನ ನಮ್ಮ ಚಲವಾದಿ ಬಂಧುಗಳು, 4 ಜನ MLCಗಳು, 3 ಜನ ರಾಜ್ಯದ, 2 ಜನ, ಒಬ್ಬರು ರಾಜ್ಯಸಭಾ ಸದಸ್ಯರು, 2 MP ಗಳು. ನೋಡಿ ಲೆಕ್ಕ ಹಾಕಿ ಅವ್ರು ಎಷ್ಟಿದ್ದಾರೆ ಅಂತೇಳಿ ನೋಡಿ, ಯೋಚನೆ ಮಾಡಿ.
ಮತ್ತೆ ನಾವು among the scheduled caste we are upper hand 7.5. we are 7.5. ನಾವು 7.5 ಯಾರ ಆಯೋಗದಲ್ಲಿ ಅಂದ್ರೆ ಅವನೂರು ಆಯೋಗದಲ್ಲಿ 7.5, ಡಿ ಕೆ ನಾಯಕರ ಆಯೋಗದಲ್ಲಿ ನಾವು 7.9. ಇವ್ರು ಮಾಡ್ಯಾರಲ್ಲ ಈಗ ಸದಾಶಿವ ಆಯೋಗದ ವರದಿಯಲ್ಲಿ ನಾವು ಕೂಡ 7.5. ಮತ್ತೆ ಕಾಂತರಾಜು ವರದಿ ಪ್ರಕಾರ 7.4. ನೋಡಿ ಹೆಂಗೆ ಹಿಡಿತದ ನಮ್ಮ ರೇಸು. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇದೀವಿ. ನಮ್ಮಷ್ಟು ಸಂಖ್ಯೆ ಪರಿಶಿಷ್ಟ ಜಾತಿ ಜನಾಂಗದಲ್ಲಿ ಇಲ್ಲ ಯಾರು. 3% ಇರೋನು 6 ಜನ MLA, 1% ಇರೋನು 3 ಜನ MLA, 4% ಇರೋರು 14 ಜನ MLA. ಇನ್ನು ನೀವು ಎಷ್ಟು ಸಹಿಸ್ತ್ರೆ ನಮಗೆ ಗೊತ್ತಿಲ್ಲ. ನೀವು ಯಾಕೆ ಸಹಿಸ್ತ್ರೆ ಗೊತ್ತಿಲ್ಲ. ನೀವು ಯಾಕೆ ನಮ್ಮ ಸಮಾಜಕ್ಕೆ ನಾವು ಹೇಳೋದ್ರಲ್ಲಿ ಹಿಂದೆ ಮುಂದೆ ನೋಡ್ತೀವಿ ನಮಗೆ ಗೊತ್ತಿಲ್ಲ. ಅದಕ್ಕಾಗಿ ನಾನು ರೋಣಾಳ್ ಅವ್ರನ್ನ ಆಗಂದಾಗ ನಾನು ಮಾತಾಡ್ತಿರ್ತೀನಿ. ಆದರೆ ಪಾಪ ರೋಣಾಳ್ ಒಬ್ಬರೇ ಏನು ಮಾಡೋಕ್ಕೆ ಸಾಧ್ಯತೆ ಇಲ್ಲ. ಆಲ್ಕೋಳನ್ ಮತ್ತು ಪಬ್ಬತಿ ಅನ್ಸ್ಮತ್ತ ಕರ್ನಾಟಕ ರಾಜ್ಯದಲ್ಲಿ ಯಾರಾದ್ರೆ ಸ್ವತಂತ್ರವಾಗಿ ಯಾರು ಕೈ ಕಾಲು ಹಿಡ್ಕಲಾರ್ದನೆ, ಯಾರಿಗೆ ಅಪ್ಪ ಎಣ್ಣ ಅನ್ಲಾರ್ದನೆ 264 ಜನ ಗ್ರಾಮ ಪಂಚಾಯತಿ ಮೆಂಬರ್ನ ಒಂದೇ ಕಡೆ ಕರೆದಿದ್ದೆ. ನಾನು ಹೇಳಿದ್ರು ಒಂದೇ ಕಡೆ ಬಂದ್ರು. ಬಂದ ಮೇಲೆ ಬಸವರಾಜ ಬೊಮ್ಮಾಯಿ ಅವ್ರನ್ನ ಗೆಲ್ಲಿಸಿದ ಮೇಲೆ SR ಬೊಮ್ಮಾಯಿ ಅವರು ನನ್ನನ್ನು ಮಂಜುನಾಥ್ ಸಾಹೇಬ್ರು ಪ್ರಪೋಸಲ್ ಮಾಡಿದ ಮೇಲೆ ನಾನು MLC ಆಗಿದ್ದೀನಿ. ದೇವದುರ್ಗಕ್ಕೆ ಹೋಗಿ ನಾನು MLA ಆಗಿ ಬಂದೆ. ಹಾಗೆ ನನ್ನ ದುಡಿಮೆ ಮೇಲೆ ನಾನು ಬಂದಿದ್ದೇನೆ. ನೀವು ಕೂಡ ನಿಮ್ಮ ದುಡಿಮೆ ಮೇಲೆನೆ ಬರ್ತೀರಿ. ನಿಮ್ಮ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅದಲ್ಲ, ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕದಲ್ಲಿ ಒಂದೊಂದು ಕ್ಷೇತ್ರದಲ್ಲಿ 1-2 ಸಮಾಜ ಸಹಾಯ ಮಾಡಿದ್ರೆ ಸಾಕು, ನೀವು ಇಂಡಿಪೆಂಡೆಂಟ್ ಆಗಿ ಗೆಲ್ಲುವಷ್ಟು ಶಕ್ತಿ ನಿಮ್ಮ ಸಮಾಜಕ್ಕಿದೆ. ಒಂದೊಂದು ಕ್ಷೇತ್ರದಲ್ಲಿ 40,000 ಕಡಿಮೆ ಯಾವ ಕ್ಷೇತ್ರದಲ್ಲಿ ಇಲ್ಲ. ನಾವು ಎಬೋ 40,000 ಇದ್ದೀವಿ. ನೀವು ಮೊದಲು ತಗೊಂಡೋದ್ರೆ 60,000 ಜನಸಂಖ್ಯೆ ಇದ್ದೀರಿ. ನಾಗಠಾಣಕ್ಕೆ ಹೋದ್ರೆ 48,000 ಜನಸಂಖ್ಯೆ ಇದ್ದೀರಿ. ನೀವು ಉಳಿದೆಲ್ಲ ಕ್ಷೇತ್ರದಲ್ಲಿ 40,000 ಹೆಚ್ಚಿದ್ದೀರಿ ಜನ ನೀವು. ಆದರೆ ನಿಮ್ಮ ಶಕ್ತಿ ನಿಮಗೆ ಗೊತ್ತೇ ಇಲ್ಲ. ಅದರ ಮಹತ್ವ ನಿಮಗೆ ಗೊತ್ತೇ ಇಲ್ಲ. ಮತದಾನ ಸಂಘಟನೆ ನೀವು ಮಾಡಲೇ ಇಲ್ಲ. ಎಲ್ಲಿವರೆಗೆ ನೀವು ಮತದಾನದ ಸಂಘಟನೆ ಮಾಡೋದಿಲ್ಲ ಅಲ್ಲಿವರೆಗೆ ನಿಮ್ಮ ಭವಿಷ್ಯ ಉಜ್ವಲ ಆಗೋದಿಲ್ಲ. ನಿಮ್ಮನ್ನ ಯಾರು ಕೇಳುವುದಿಲ್ಲ. ಈಗ ನೋಡಿ, ಒಟ್ಟರಿಗೆ ಕೇಳ್ತಾರೆ, ಒಟ್ಟರನ್ನು ಮಾತಾಡಿಸ್ತಾರ, ಒಟ್ಟರಿಗೆ ಸಹಾಯ ಮಾಡ್ತಾರ. ಬೋವಿ ಸಮಾಜದವ್ರಿಗೆ ಎಷ್ಟು ಜನ ಅವರು ಬಹಳ ಅಂದ್ರೆ ಒಂದು ಇಡೀ ಕರ್ನಾಟಕ ರಾಜ್ಯದ 1-2 ಲಕ್ಷನೋ 3 ಲಕ್ಷ ಜನ ಅದರಷ್ಟೇ. ಆದ್ರೆ ಅವ್ರು 2 ಲಕ್ಷ ಜನ ಇರುವಾಗ ಒಗ್ಗಟ್ಟಾರ ಒಂದೇ ಕಡೆ ಓಟ್ ಹಾಕ್ತಾರ ಅಂತಾರ ಅವ್ರು. ಬೋವಿ ಇದೆ ಲಂಬಾಣಿ ಸಮಾಜ ಒಂದೇ ಕಡೆ ಓಟ್ ಹಾಕ್ತಾರಪ್ಪ ಅವ್ರು ಅಂತ, ಒಬ್ರು ಮಾತ್ನೆಗಾರಪ್ಪ ಅವ್ರು ಅಂತ. ಒಟ್ರು ಒಂದೇ ಮಾತ್ನೆಗಾರ, ಹೊಲೆಯರ್ ಮಾಡ್ತವ್ರು ಒಂದೇ ಮಾತ್ನೆಗಾರ. ನಮ್ಮ ಮಂದಿಗೆ ಏನು ಬೇಮಾರಿ ಬಂದದೇನ, ಒಬ್ಬೊಬ್ಬನೇ ಒಂದೊಂದು ಥರ ಅದಾರ ನಮ್ಮ ಮಂದ್ಯಾಗ. ಒಬ್ಬೊಬ್ಬನೇ ಒಂದೊಂದು ಥರ, ಒಬ್ಬೊಬ್ಬನ ವಿಚಾರನೇ ಒಂದೊಂದು ಥರ ಇದ್ದಾವೆ. ಮತ್ತೆ ನೀವು ಇದನ್ನ ಸರಿಪಡಿಸ್ಬೇಕಲ್ಲ. ಈಗಿದೆ ಈ ಸ್ಥಿತಿನಲ್ಲಿ ಇದೆ, ಆದ್ರೆ ಇದನ್ನ ಸರಿಪಡಿಸ್ಬೇಕಲ್ಲ. ನೋಡಿ, ನೀವು ಆ ತಾಯಿ ಕರ್ಕೊಂಬಂದಿರಿ. ನಾಳೆ 28ಕ್ಕೆ ಸೂರ್ಯ ಹುಟ್ಟದ ಎಷ್ಟು ಸತ್ಯನೋ ಅಷ್ಟೇ 33% ರಿಸರ್ವೇಶನ್ ಬರ್ತದೆ ಆ ಎಮ್ಮಗೆ. ಅವಾಗ ನೀವು ಸಮಾಜದವ್ರು ಇರೋದಿಲ್ಲ. ಅವಾಗ ನಿಮ್ಮ ಹೆಸರು ಹೇಳಿಕೊಂಡು ಸಮಗಾರ ಸಮಾಜದವ್ರು ಲೆಫ್ಟ್ ಕಮ್ಯುನಿಟಿ ನಾವಂತೆ ಹೆಣ್ಮಕ್ಳು ತಗೊಂಡ್ಬರ್ತಾರೆ. ಅವ್ರು ಬುದ್ಧಿವಂತರಾದ್ರ, ಅವ್ರು ಶಾಣ್ಯರಾದ್ರ, ಅವ್ರು ಮಾತಾಡೋ ಶಕ್ತಿ ಇದೆ, ಬುದ್ಧಿವಂತರಿದ್ದಾರೆ, ಅವ್ರು ಜನರಲ್ಲಿ ಹೋಗಿ ನಿಂದಿರ್ತಾರೆ, ಕೈ ಮುಗಿತಾರೆ, ಚಂದ ಅದಾರ ಅವ್ರು. ನೀವೇನ್ ಮಾಡ್ತೀರಿ? ನಿಮ್ಮ ಮಂದಿ ಯಾರು ಮಾತಾಡಂಗಿಲ್ಲ. ನಿಮ್ಮ ಮಂದಿಗೆ ಏನು ಗೊತ್ತೇ ಇಲ್ಲ. ನಿಮ್ಮ ಮಂದಿಗೆ ಸ್ಟೇಜ್ ಅನ್ನೋದು ಗೊತ್ತಿಲ್ಲ, ಅದ್ರ ಮೇಲೆ ಕುಂದಿರ್ಬೇಕು ಅನ್ನೋದು ಗೊತ್ತಿಲ್ಲ, 4 ಮಾತು ಆಡ್ಬೇಕು ಅನ್ನೋದು ಗೊತ್ತಿಲ್ಲ, ಯಾರ ಜೊತೆ ಹೆಂಗಿರ್ಬೇಕು ಅನ್ನೋದು ಗೊತ್ತಿಲ್ಲ, ಅಟಿಟ್ಯೂಡ್ ಕ್ಯಾರೆಕ್ಟರ್ ನಾವು ಹೇಳಿಸ್ಕೊಟ್ಟಿಲ್ಲ. ಹಾಗಾದ್ರೆ ಅವರೇ ಹಿಂಗ ಲೀಡರ್ ಆಗಿ ಸಾಧ್ಯತೆ ಆಗ್ತದೆ ಬರೋದು. ನಾಳೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಹೆಚ್ಚಿನ ಕ್ಷೇತ್ರಗಳು ಆಗ್ತವೆ. ನಾಳೆ ಎಲ್ಲಿಗೆ ಹೋಗ್ತೀರಿ? ನಿಮ್ಮ ಮಂದಿನ ಹೆಣ್ಮಕ್ಳು ಹುಡುಕಕ್ಕ ನಿಮ್ಮ ಜೊತೆ ಆಗೋದಿಲ್ಲ. ಬೇರೆ ಸಮಾಜದವ್ರು ಆಗ್ತಾರೆ, ದೋಹರ ಆಗ್ತಾರೆ, ಸಮಗಾರ ಆಗ್ತಾರೆ. ಬೇಡ ಅನ್ನಕ್ಕೆ ಹೆಂಗಾಗ್ತದೆ ನಿಮಗೆ?
ಅವ್ರು ಹೇಳ್ತಾರೆ ನಾವು ಲೆಫ್ಟ್ ಅಪ್ಪ ಅಂತ. ಹೋರಾಟ ಮಾಡಿದ್ದು ನೀವೇ, ಒಡಿಶಾ ಸತ್ತದ್ದು ನೀವೇ, ಇಲ್ಲಿ 7 ಜನ ಸತ್ತದ್ದು ನೀವೇ. ನಿಮ್ಮಿಂದ ಬಂದಿರೋದಿದ್ರೆ ರಿಸರ್ವೇಶನ್. ಆದ್ರೆ ಬುದ್ಧಿ ಅಂದ್ರೆ ಏನ್ ಮಾಡೋದು, ಒಕ್ಕಟ್ಟಿದ್ರೆ ಏನ್ ಮಾಡೋದು, ಜಾಗ್ರತೆ ಅಂದ್ರೆ ಏನ್ ಮಾಡೋದು? ಜಾಗ್ರತೆ ಮಾಡ್ಬೇಕಲ್ಲ. ಎಲ್ಲಿವರೆಗೆ ನಿಮಗೆ ಮತದಾನದ ಜಾಗ್ರತೆ ನೀವು ಮಾಡೋದಿಲ್ಲ ಅಲ್ಲಿವರೆಗೆ ನಿಮ್ಮನ್ನ ಯಾರು ನಿಮ್ಗೆ ಯಾರು ಎದುರೋದಿಲ್ಲ. ಹೋಗ್ಬೇಕು ನಮ್ಮ ಅಕ್ಕ ತಂಗಿರ ಹತ್ರ, ನಮ್ಮ ಅಣ್ಣ ತಮ್ಮಂದಿರ ಹತ್ರ. ಈ ಸಲ ನೀವು ಓಟ್ ಹಾಕುವಾಗ ನನ್ನ ಕೇಳಿ ಓಟ್ ಹಾಕ್ಬೇಕು, ನಾನು ಹೇಳಿದವನಿಗೆ ಓಟ್ ಹಾಕ್ಬೇಕು ಅಂತ ಹೇಳ್ಬೇಕು. ನಾನು ಹೇಳಿದವನಿಗೆ ಓಟ್ ಹಾಕ್ಬೇಕು. ನೀವ್ ಹೇಳಿದವನಿಗೆ ಓಟ್ ಹಾಕಿದ್ರೆ ಅಂದ್ರೆ ಅವಾಗ ಈ ಸಮಾಜಕ್ಕೆ ಗೌರವ ಬರ್ತದೆ, ಈ ಸಮಾಜಕ್ಕೆ ಒಂದು ಶಕ್ತಿ ಬರ್ತದೆ, ಈ ಸಮಾಜ ಹೇಳಿದಂಗೆ ಉಳಿದೆಲ್ಲ ಸಮಾಜಕ್ಕೆ ಕೇಳ್ತದೆ. ಈಗೇನು ನೋಡಿ, ಲಿಂಗಾಯತರು ಮಾತೆ ಯಾಕೆ ಕೇಳ್ತಾರೆ ಹೇಳಿ? ಲಿಂಗಾಯತ್ರಿ ನಡೀತದಪ್ಪ ಅಂತಾರೆ, ಗೌಡ್ರ ಹೇಳಿದ್ ನಡೀತಿ. ಈ ಕರ್ನಾಟಕ ರಾಜ್ಯದಲ್ಲಿ ಗೌಡ್ರು ಲಿಂಗಾಯತರು ಇಬ್ಬರೇ ಆಗ್ಯಾರ ಮುಖ್ಯಮಂತ್ರಿ, ನೀವೆಂತ ಆಗ್ಬೇಕು? ಈಗ ಲಮಾಣಿ ಅವರು ಈಗ ಮುಸ್ಲಿಮರು ಆಗ್ಬೇಕು ಅಂತ ಈಗ ಪ್ರಯತ್ನ ನಡೆದಿದೆ. ಆದ್ರೂ ಆಗ್ಬಹುದು ಆಶ್ಚರ್ಯ. ಈಗ ಅದ್ರಿಗಿಂತ ಹೆಚ್ಚಿನ ಒಲೆಯ ನಮ್ಮಂದ್ರೆ ಅದ್ರಿಗಿಂತ ಹೆಚ್ಚಿನ ಸ್ಥಾನದಲ್ಲಿದ್ದಾರೆ. ಈಗ ಉಪಮುಖ್ಯಮಂತ್ರಿ ಆದ್ರು ರಾಷ್ಟ್ರದ ನಾಯಕ ಸರ್ವೋತ್ತಮ ಎಲ್ಲಿ ಕುಂತಾರೆ ಎಲ್ಲ ರೀತಿಗೆ ಕೊಡುವಂತ. ನೀವು ಸರ್ವೋನ್ಮುಖದ ಅಭಿವೃದ್ಧಿಗೆ ಅವ್ರ ಆಶೀರ್ವಾದ ಮಾಡೋ ಸ್ಥಿತಿನಲ್ಲಿ ಅವರಿದ್ದಾರೆ. ನಿಮ್ದೇನು ಹೇಳಿ? ಈಗ ಆಫ್ಟರ್ ಬಾಬು ಜಗಜೀವನ್ ರಾವ್ ನೀವೇನೀರಿ? ಮತ್ತೆ ಇದ್ರ ಬಗ್ಗೆ ಯಾಕೆ ಚಿಂತೆ ಮಾಡಂಗಿಲ್ಲ? ನೀವು ಹೇಳ್ರಿ, ನೀವೇನು ಮತ್ತೆ ಹುಟ್ಟಕ್ಕೆ ಹುಲ್ಲ ಮತ್ತೆ ಹುಡ್ತೀರಿ ಮತ್ತೆ? ಇಲ್ಲ, ಸತ್ರು ಸುಡುಗಾಡಿ ಹೋದ್ರೆ ಮುಗಿದೋಯ್ತು. ನಮ್ಮ ತಮ್ಮ ಬಂಗಾರ ಎಷ್ಟು ಕೋಟಿ ಕೊಡ್ತಾರು ಬರೋದಿಲ್ಲ ನಮ್ಮ ತಮ್ಮ. ನನಗೀಗ ಹೋಗ್ಬಿಟ್ಟ ಮನುಷ್ಯ ಉಸಿರು, ಇದು ಹೋಯ್ತದೆ ಮುಗಿದೋಯ್ತು. ಉಸಿರಿನ ತನಕ ನಿನ್ನ ಹೆಸರು, ಉಸಿರೋದ ಮೇಲೆ ಇಲ್ಲಿ ನೀನು ಸುಡುಗಾಡಿಗೆ ಹೆಸರು. ಆ ಉಸಿರು ಹೋಗೋದಕ್ಕಿಂತ ಮುಂಚೆನೆ ನನ್ನ ಹೆಸರು ಉಳಿಬೇಕಿಲ್ಲಿ, ನಿಮ್ಮ ಹೆಸರು ಉಳಿಬೇಕಿಲ್ಲಿ, ನೀವೇನ್ ಮಾಡಿದ್ದೀರ ಅಂತ ಉಳಿಬೇಕಿಲ್ಲಿ. ಎಷ್ಟು ಜನ ನಿಮ್ಮ MLA ಯಾರ ಹೆಸರಲ್ಲ ಆದ? ಏನ್ ಮಾಡಿಲ್ಲ. ಇಲ್ಲ, ಬಸಲಿಂಗಪ್ಪನ ಹೆಸರು ಹೇಳ್ತಾರ ಅವರು, ನಾವ್ಯಾರು ನಮ್ಮ ಕೃಷ್ಣಪ್ಪನ ಹೆಸರು ಹೇಳ್ತೀವಿ ನಾವು. ಅದಕ್ಕೆ ನೀವು ದುಡಿಬೇಕು, ನೀವು ಮಾಡಬೇಕು, ಸಮಾಜನ ಕಟ್ಟಬೇಕು. ಸಮಾಜನ ಕಟ್ಟದೆ ಹೋದ್ರೆ ಅದು ನಾವು ಮತ್ತೆ ಪಾಪಕ್ಕೆ ಹೋಗ್ತೇವೆ. ನಮಗೆ ಹೇಳೋ ನೈತಿಕ ಹಕ್ಕಿರೋದಿಲ್ಲ, ಇನ್ನೊಬ್ಬರಿಗೆ ಬುದ್ಧಿ ಹೇಳೋ ನೈತಿಕ ಹಕ್ಕಿರೋದಿಲ್ಲ, ಇನ್ನೊಬ್ಬರಿಗೆ ತಿದ್ದಿ ಹೇಳೋ ನೈತಿಕ ಹಕ್ಕಿರೋದಿಲ್ಲ. ಎಲ್ಲಿವರೆಗೆ ನೀವು ಸಮಾಜ ಕಟ್ಟುವುದಿಲ್ಲ, ಸಮಾಜಕ್ಕೆ ಮತದಾನದ ಶಕ್ತಿ ನೀವು ಗೊತ್ತುಪಡಿಸೋದಿಲ್ಲ, ಅಲ್ಲಿವರೆಗೆ ನೀವ್ಯಾರು ಗೆಲ್ಲದಿಲ್ಲ, ನೀವ್ಯಾರು ಆ ಶಕ್ತಿ ಪಡ್ಕೊಳ್ಳೋಕೆ ಅಸಾಧ್ಯವಾದ ಮಾತಾಡ್ತದೆ. ಮತ್ತೆ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ರೋಣಾಳ್ ಅವ್ರನ್ನ ನೀವು ಬರೀ ಜಿಲ್ಲಾ ಪಂಚಾಯತ್ ಅಂತೀರಿ, ಹುಡುಕಾಡ್ತಾರ ಯಾರು ಲೀಡರ್ ಹೇಳ್ಯಾರ ಅಂತೇಳಿ. 28ಕ್ಕೆ ನಿಮ್ಮ ಮಂದಿ ಲೀಡರೇ ಇಲ್ಲ, ಹುಡುಕಾಡ್ತಾರ. ಅವಾಗ ಯಾರಿಗೆ ಕೊಡ್ಬೇಕು? ಮಾದರಿ ಕೊಡ್ಬೇಕ, ಯಾರಿಗೆ ಕೊಡ್ಬೇಕಪ್ಪ? ಲೀಡರ್ ಎಲ್ಲಪ್ಪ ನಿಂತೇನು, ಎಲ್ಲ ಉಸುಳ ಮಕ್ಕಳಾದ್ರ ಯಾರೆಲ್ಲ ಇಲ್ಲಪ್ಪ ಅಂತ. ನೀವೆಲ್ಲಿ ಹೇಳಿ ನೋಡು, ಎಲ್ಲಿದ್ದೀರಿ ಹೇಳಿ? ಯಾರು ನೀವು ಬಲಾಢ್ಯರಾಗಿದ್ದೀರಿ ಹೇಳಿ? ಯಾರು ನೀವು ಜನಶಕ್ತಿಯನ್ನ ಪಡೆದಿದ್ದೀರಿ ಹೇಳಿ? ಎಲ್ಲಿ ನೀವು ಜನರ ಸಾಮರ್ಥ್ಯವನ್ನ ಪಡ್ಕೊಂಡಿದ್ದೀರಿ ಹೇಳಿ? ಎಲ್ಲಿ ನೀವು ಆರ್ಗನೈಸ್ ಮಾಡಿದ್ದೀರಿ ಹೇಳಿ? ಎಲ್ಲಿ ನೀವು ಜನನ ಕಟ್ಟಿದ್ದೀರಿ ಹೇಳಿ? ಮತ್ತೆ ಹೆಂಗ್ ಟಿಕೆಟ್ ಕೊಡ್ತಾರೆ? ಇನ್ನು ಬಸ್ ಟಿಕೆಟ್ ಅದು ಹಂಗೆ ಕೊಡಕ? ಜನನ ಕಟ್ಟಬೇಕಾಗ್ತದೆ, ಜನನ ಸೇರಿಸ್ಬೇಕಾಗ್ತದೆ, ಆ ಸಾಮರ್ಥ್ಯ ನಮ್ಮಲ್ಲಿ ಇರ್ಬೇಕಾಗ್ತದೆ. ಅವಾಗ ನಿಮಗೆ ಟಿಕೆಟ್ ಕೊಡ್ತಾರೆ, ಸುಮ್ಮನೆ ಕೊಡೋದಿಲ್ಲ ಟಿಕೆಟ್. ನಿಮ್ಮ ರೋಣಾಳಿಗೆ ಟಿಕೆಟ್ ಸಿಗ್ತದೆ, MLA ಟಿಕೆಟೇ ಸಿಗ್ತದೆ, ಜಿಲ್ಲಾ ಪಂಚಾಯತ್ ಹೇಳೋದು. ಆದ್ರೆ ನೀವು ಅದನ್ನ ಕರ್ಕೊಂಡು ಇಡೀ ಜಿಲ್ಲೆಯಲ್ಲಿ ತಿರುಗಾಡದೆ ಹೋದ್ರೆ ಆತನಿಗೆ ಏನೂ ಸಿಗುದಿಲ್ಲ. ಆತನ ನೀವೇ ತುಳಿತೀರಿ, ಆತಗೆ ನೀವೇ ಅನ್ಯಾಯ ಮಾಡ್ತೀರಿ. ಸಮಾಜಕ್ಕೆ ನಿಮ್ಮಿಂದ ಅನ್ಯಾಯ ಆಗಿದೆ, ವಲಯದಿಂದ ಅನ್ಯಾಯ ಆಗಿಲ್ಲ, ಲಮಣವರಿಂದ ಅನ್ಯಾಯ ಆಗಿಲ್ಲ, ಭೂವಿ ಜನಾಂಗದಿಂದ ಅನ್ಯಾಯ ಆಗಿಲ್ಲ, ಹೊರವರಿಂದ ಅನ್ಯಾಯ ಆಗಿಲ್ಲ, ಸಮಗಾರಿಂದ ಅನ್ಯಾಯ ಆಗಿಲ್ಲ. ನಿಮಗೆ ಏನಾದ್ರೂ ಅನ್ಯಾಯ ಆಗಿದ್ರೆ ಅದು ನಿಮ್ಮ ಮೂರ್ಖತನದಿಂದ ಅನ್ಯಾಯ ಆಗಿದೆ ಅಂತ ನೀವು ಭಾವಿಸ್ಬೇಕಾಗ್ತದೆ. ನಿಮ್ಮ ದಡತನದಿಂದಲೇ ನಿಮಗೆ ಅನ್ಯಾಯ ಆಗಿದೆ, ನನ್ನ ದಡತನದಿಂದ ನನಗೆ ಅನ್ಯಾಯ ಆಗಿದೆ. ನನಗೆ ಯಾರು ಯಾಕೆ ಅನ್ಯಾಯ ಮಾಡ್ತಾರೆ? ಅಸಾಧ್ಯವಾದ ಮಾತು. ಒಬ್ಬ ಮನುಷ್ಯನಿಗೆ ಮತ್ತೊಬ್ಬ ಮನುಷ್ಯ ಅನ್ಯಾಯ ಮಾಡಕ್ಕೆ ಸಾಧ್ಯತೆ ಇದೆಯಾ? ಇಲ್ಲ. ನಮಗೆ ದಡತನ ಇದ್ದಾಗ ಮಾತ್ರ ಇದು ಅನ್ಯಾಯ ಆಗ್ತದೆ. ಈ ದಡತನ ಹೋಗಲಾಡಿಸ್ಬೇಕಂತಂದ್ರೆ ನಾವು ಒಟ್ಟಾಗಿ ಸೇರಿಸ್ಬೇಕು. ಈಗೇನು ಹೇಳಿದ್ದೀರಿ, ನಮ್ಮ ಗುರುಗಳು ಭಾಳ ಚೆನ್ನಾಗಿ ಮಾತನಾಡಿದ್ರು.
ನಾವು ಈ ಸಲ ಕಟ್ತೇವೆ. ಈ ಸಲ ನಾವು ಜಿಲ್ಲೆಯಲ್ಲಿ ಕಟ್ತೇವೆ. ಜಿಲ್ಲೆಯಲ್ಲಿ ಹೆಂಗೆ ಕಟ್ತೀವಿ ಅಂತಂದ್ರೆ ನೀವು ನಂಬಕ್ಕೆ ಬರೋದಿಲ್ಲ. ಆ ರೀತಿಯಲ್ಲಿ ಇಲ್ಲಿ ಸಮಾಜ ನಾವು ಕಟ್ತೇವೆ. ಸಮಾಜ ಕಟ್ಟೋದಕ್ಕೆ ನಮ್ಗೆಲ್ಲರೂ ಸಹಾಯ ಮಾಡ್ತು ಅಂತ ನಮ್ಗೆ ಈಗಾಗಲೇ ಹೇಳಿದ್ದಾರೆ. ನೀವು ತಯಾರಾದ್ರೆ ನೋಡಿ, ನೀವು ಗಟ್ಟಿ ಆದ್ರೆ ಪರಮಾತ್ಮ ನಿಮ್ಮನ್ನು ಗಟ್ಟಿ ಆಗ್ತಾನೆ. 2 ದಿವಸ ನಿಂತ್ಕೊಂಡು ಫೋಟೋದ ಮುಂದೆ ನಿಂತ್ಕೊಂಡು 4 ಕೂದಲು ಕಟ್ಟಿಂಗ್ ಅಂದ್ರೆ ಇವನು ದೇವ ಸಿಗ್ಲಿಲ್ಲ ಸುಳೆ ನಾಡತ್ತಂತ ಬೇಯಿಸ್ತಾರೆ. ಏನ್ ಮಾಡೋದು ಹೇಳಿ? ನೀ ಗಟ್ಟಿ ಆದಾಗ ದೇವರು ಭೇಟಿ ಆಗ್ತಾರೆ. ಗಟ್ಟಿ ನಿಂದಿರ್ಬೇಕಲ್ಲ. ಅದಕ್ಕಾಗಿ ನೋಡಿ, ರಾಜಕಾರಣ ಯಾರಿಗೆ ಬೇಕಾದ್ರೂ ಸಿಗತ್ತಾರ ಸಿಕ್ಬಿಡ್ತದ. ಅದು ಹಗಲಿ ರಾತ್ರಿ ನಿದ್ದಿಲ್ಲದೆ. ಈಗ ನೋಡಿ, ರೈತ ಒಂದು ಸಲ ಅವನು ಬಿತ್ತಿ ಬೆಳೆದು ಹಾಳಾದ ನಂತರ ಅವನು ಒಕ್ಕಲ್ತನ ಮಾಡೋದು ಬಿಡ್ತಾನೆ, ಮತ್ತೆ ಇರ್ತಾನ. ಕೆಲವರು ಆತ್ಮಹತ್ಯೆ ಮಾಡ್ಕೊಂಡಾರ ಅಂತ ಹೇಳ್ತಾರಲ್ಲ. ಬಿತ್ತಿ ಸಾಕಾಗಿ ಸಾಲ ಮಾಡಿ ಮಾಡಿ ಸಾಕಾಗಿ ತೀರ್ಸಕ್ಕಾಗದೇನೆ ಕೆಲವರು. ಇನ್ನೇನು ಮಾಡ್ಲಿಕ್ಕೆ ಬೇರೆ ದಾರಿ ನನಗಿಲ್ಲ ಅಂತೇಳಿ ಕೆಲವರು ಸತ್ತಿರೋದು ನೀವು ನೋಡ್ತೀವಿ. ಇನ್ನು ಕೆಲವರು ಮಾಡಿ ಅದರಲ್ಲಿ ಜಯಿಸಿರೋದು ನೋಡ್ತೀವಿ. ಅದರಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಬೆಳೆದಿರೋದನ್ನು ನೀವು ನೋಡ್ತೀವಿ. ಅದಕ್ಕೆ ಯಾವುದೇ ಆಗಲಿ, ಭೂಮಿ ಆದರೂ ಅಷ್ಟೇ, ಸಂಘಟನೆ ಆದರೂ ಅಷ್ಟೇ, ರಾಜಕಾರಣ ಆದರೂ ಅಷ್ಟೇ, ನಿಮ್ಮ ಪ್ರಾಬಲ್ಯತೆಯನ್ನು ನೋಡಿ ಮಾಡ್ತಾರೆ. ಈಗ ನಿಮ್ಗೆ ನೋಡಿ, ನಾನು ಹೇಳ್ತೀನಿ, ನಮ್ಮ ಜಗಜಿನ್ಗಿ ಅವರು, ಕಾರಜೋಳ ಅವರು ಸುಮ್ಮನೆ ಬೆಳೆದಾರೇನು? ಅವರು ಬಹಳ ಕಷ್ಟಪಟ್ಟೆ ಬೆಳೆದಾರೆ. ಅವರು ಸುಮ್ಮನೆ ಬೆಳೆದಾರ? ಅಸಾಧ್ಯವಾದ ಮಾತು. ನಮ್ಮ ಸಮಾಜದಲ್ಲಿ ಯಾರು ಸುಮ್ಮನೆ ಬೆಳೆಯಕ್ಕಾಗೋದಿಲ್ಲ. ತಿಮ್ಮಾಪುರ ಅವರು ಎಸ್ ಟಿ ಪಾಟೀಲ್ ಆಶೀರ್ವಾದ ಇತ್ತಂತ ಬೆಳೆದ್ರು. ಕರ್ಜೋಳ ಅವರಿಗೆ ಹೆಗಡೆ ಅವರ ಆಶೀರ್ವಾದ ಇತ್ತಂತ ಬೆಳೆದ್ರು. ತಿಮ್ಮಾಪುರ ಇವ್ರು ಯಾಕಂದ್ರೆ ಕರ್ಜೋಳ ಅವರಿಗೆ ಜಿಗಜಿಡಿಗೆ ಅವರು ಮತ್ತೆ ಹೆಗಡೆ ಅವರ ಆಶೀರ್ವಾದ ಇತ್ತಂತ ಬೆಳೆದ್ರು. ಯಾರ್ದಾರ ಆಶೀರ್ವಾದ ಬೇಕಲ್ಲ. ಅದು ನಿಮ್ಮ ಮನೆಗೆ ಇದ್ದಾಗ ನೀವು ಬರುವುದಿಲ್ಲ ಅದು ಆಶೀರ್ವಾದ. ನೀವು ಇನ್ನೊಂದು ಕಡೆಗೆ ಹೋದಾಗ ಕತ್ತಲು ನೀ ಕುಂತಲ್ಲಿರ್ತದೆ. ಬೆಳಕಿನಲ್ಲಿ ಹೋಗ್ಬೇಕಂದ್ರೆ ಮುಳ್ಳು ಪಳ್ಳು ತೆಕ್ಕಂತ ಹೋಗ್ಬೇಕು. ನೆಟ್ಗಳು ನಡೀತಾವ, ಕಾಲಿಗೆ ಮುಳ್ಳು ನಡ್ತಾವ, ಹಾವು ಬರ್ತದ, ಚೂಳು ಬರ್ತದ, ದಾರ್ಯಾಗ ಅನೇಕ ಸಮಸ್ಯೆಗಳನ್ನ ದಾಟಿ ಹೋಗಿ ಬೆಳಕಿಗೆ ಹೋಗ್ತಾನಲ್ಲ, ಅವಾಗ ಅವನು ಬೆಳಕು ಸಿಗುತ್ತೆ. ಕುಂತಲ್ಲೇ ಕುಂತಿ ಕತ್ತಲಾಗೆ ಕುಂತೈತಿ. ಕತ್ತಲು ನೀವು ಕುಂತಲ್ಲೇ ಇರ್ತದೆ. ಬೆಳಕಿನ ಹತ್ರ ಹೋಗ್ಬೇಕಂದ್ರೆ ಅನೇಕ ಸಮಸ್ಯೆಗಳನ್ನು ಎದುರಿಸಿ ನೀನು ಬೆಳಕಿನ ಹತ್ರ ಹೋಗ್ಬೇಕಾಗ್ತದೆ. ಆಗನೇ ನಿಮಗೆ ದಾರಿ ಸಿಗ್ತದೆ, ಆಗನೇ ನಿಮಗೆ ಬೆಳಕು ಸಿಗ್ತದೆ, ಆಗ ನೀವು ಮನುಷ್ಯರಾಗ್ತೀರಿ. ಇಲ್ಲಿಗೆ ಹೋದ್ರೆ ನೀವು ಮನುಷ್ಯರಾಗಕ್ಕೆ ಅಸಾಧ್ಯವಾದ ಮಾತಾಗ್ತದೆ ಅಂತಕ್ಕಂಥ ಮಾತು. ಉಸಿರಿರೋ ತನಕ ಮಾತ್ರ ನಮಗೆ ಗೌರವ, ಉಸಿರಿರೋ ತನಕ ಮಾತ್ರ ಮರ್ಯಾದೆ, ಉಸಿರಿರೋ ತನಕ ಮಾತ್ರ ಎಲ್ಲ ಗೌರವ. ಉಸಿರೋದ ಮೇಲೆ ಸಣ್ಣ ಸಣ್ಣ ಮಕ್ಕಳಿಗೆ ಉಸಿರು ಹೋಗ್ತಾ ಇದೆ. 25 ವರ್ಷ ಹುಡುಗರಿಗೆ ಉಸಿರು ಹೋಗ್ತದೆ. ನೀವಿನ್ನು 100 ವರ್ಷ ಬದುಕುಂಬುದು ನಿಮ್ಮ ಭ್ರಮೆ ಬಿಡ್ರಿ. 50 ವರ್ಷ ಬದುಕ್ತೀನಿ ಅನ್ನೋ ಭ್ರಮೆ ಬಿಡ್ರಿ. 80 ವರ್ಷ ಬದುಕ್ತೀನಿ ಅನ್ನೋ ಭ್ರಮೆ ಬಿಡ್ರಿ. ಯಾವಾಗ ಹೋಗ್ತೀನಿ ಗೊತ್ತಿಲ್ಲ. ಹೋಗೋ ಮುಂಚೆ ನಾನು ನಮ್ಮ ಸಮಾಜಕ್ಕೆ ಒಂದು ಸೇವೆ ಮಾಡಿ ಹೋಗ್ಲೇಬೇಕು ನಾನು ಅಂತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿ ಇರಲಿ ಅಂತಕ್ಕಂಥ ಮಾತು ಸಂದರ್ಭದಲ್ಲಿ ಹೇಳಿ, ನೀವು ನನ್ನನ್ನು ಅತ್ಯಂತ ಆತ್ಮೀಯತೆಯಿಂದ, ಪ್ರೀತಿಯಿಂದ, ಗೌರವದಿಂದ, ವಿಶ್ವಾಸದಿಂದ ನನ್ನನ್ನು ಕರೆದು ಇಷ್ಟು ಮಾತುಗಳ ಹೇಳೋಕ್ಕೆ, ನಾನು ನನ್ನನ್ನು ಸನ್ಮಾನ ಮಾಡಿರಿ ಅಂತೇಳಿ ಇಷ್ಟು ಮಾತಾಡೋದಕ್ಕೆ ನೀವು ಅವಕಾಶ ಕೊಡ್ತೀರಿ. ಇಲ್ಲೇ ಹೋದ್ರೆ ನನಗೆ ನೀವೆಲ್ಲ ತಾಲೂಕಿನಿಂದ ಬಂದಿರಿ ಅನ್ನೋ ಕಾರಣಕ್ಕಾಗಿ ಮಾತು ಹೇಳಕ್ಕೆ ನನಗೆ ಡಾಕ್ಟ್ರು ಮಾತಾಡ್ಬೇಡ ಅಂತ ಹೇಳ್ಯಾರ. ಕಣ್ಣಿನ ಆಪ್ರೇಷನ್ ಆಗಿದ್ದಪ್ಪ, ಭಾಳ ಸೂಕ್ಷ್ಮ ಮಾತಾಡ್ಬಿಡ್ರಿ ಅಂತ ನಮ್ಮ ಕಣ್ಣಿಂದ ಡಾಕ್ಟ್ರ್ ಹೇಳ್ಯಾರ. ಆದರೆ ಅನಿವಾರ್ಯ ನಾನು ಈಗೆಲ್ಲ ಮಾತಿದೆ ಅಂತ ಭಾವಿಸಿ ಇಷ್ಟು ಮಾತುಗಳನ್ನ ಹೇಳೋಕ್ಕೆ ಸಾಧ್ಯತೆ ಆಗಿದೆ ಅಂತಕ್ಕಂಥ ಮಾತು ಹೇಳಿ ನಿಮ್ಮೆಲ್ಲರಿಗೆ ಗೌರವಪೂರ್ವಕವಾದಂಥ ರೀತಿಯಲ್ಲಿ ನಮಸ್ಕಾರ ಮಾಡಿ ನಾನು ಮಾತಾಡ್ತೀನಿ.